ಜಟ್ಟಿ ತೆಗಿತೀನಿ ಕಡೆ ದಷ್ಟಿರೋ ನನ್ನ ಅತ್ತೆ ಶ್ರೀಮತಿ ನಾಗಮಣಿ ಮಂಜುನಾಥಯ್ಯನವರು ಈ ಆಸ್ಪತ್ರೆಯಿಂದ ಸಾವಿರಾರು ಜನ ಬಡವರಿಗೆ ಉಪಯೋಗವಾಗಲಿ ಎಂದು ದೊಡ್ಡ ಮನಸ್ಸು ಮಾಡಿ ಈ ಆಸ್ಪತ್ರೆಯನ್ನು ಧರ್ಮದ ಆಸ್ಪತ್ರೆಯನ್ನಾಗಿ ತೆರೆಯಲು ನಿರ್ಧರಿಸಿ ತಮ್ಮ ಸೇವೆಗೆ ಫಲ ಕೊಟ್ಟಿದ್ದಾರೆ. ಅವರ ಈ ಘನ ಕಾರ್ಯಕ್ಕೆ ಅವರಿಗೆ ಸಾರ್ವಜನಿಕರ ಪರವಾಗಿ ಇರಮ್ಮ ಸಿಕ್ಕಿ ಸ್ನಾನ ಮಾಡ್ಕೊಂಡು ಬಂಗಾರ ಹಾಲಂತ ಹೇಳು. ಈ ತಾಯಿಯ ಹೆಮ್ಮೆಯ ಪುತ್ರ ಇರಮ್ಮ ಓದಿ ಡಾಕ್ಟರ್ ಆಗಿ ಈ ಹಳ್ಳಿಯ ಜನ ಸೇವೆ ಮಾಡಲು ನಿರ್ಧರಿಸಿದ್ದಾರೆ. ಅವರಿಗೆ ಅವರ ಪ್ರೀತಿ ಅಣ್ಣಯ್ಯನವರಿಂದ ಮಾನಕರು. ಮೊನ್ನೆ ಮಾರಮ್ಮನ ಗುಡಿ ಹೋಗಿತ್ತಲ್ಲ ಅನ್ನೋದಕ್ಕೆ ನಡೀತಿದ್ದಾರೆ. ಮಾರಮ್ಮನ ಮುಂದೆ ಪುರಿ ಮರಿ ಕೊಡೋದು ಮುಂಚೆ ಹೀಗೆ ಹಾರ ಹಾಕಿ ಆಮೇಲೆ ಬರಿ ಕೊಡ್ತಿದ್ರು ಕಡೆ ಬಂತು ಚಿನ್ನಮ್ಮ ಸ್ನಾನ ಮಾಡಾಳೆ ಅಂತ ಬಿಸಿಲು ಬಂತು. ಚಿನ್ನಮ್ಮ ಹೋಗಿತ್ತು ಧರ್ಮದ ಆಸ್ಪತ್ರೆ ಅಂತ ತಕ್ಷಣ ಇವ್ರು ಬಂದ್ಬಿಡಲ್ಲ. ಬನ್ನಿ ಮೊದಲನೇ ಸುದ್ದಿ ನಿಮಗೆ ನೋಡಿ. ನಾನು ಸೂಚಿ ಚುತ್ತ ಮನುಷ್ಯನ ಚೆಕ್ ಮಾಡೋದು 5 minutes later. ನಮ್ಗೊಂದು ಇನ್ಫಾರ್ಮೇಶನ್ ಬಂದಿದೆ. 10 minutes later. ಅಫಲ ಇವಾಗ ಅವಳು ಡ್ಯಾನ್ಸ್ ಮಾಡ್ತಾಳೆ. ಅದು ಓ ಅಷ್ಟೇನಾ? ಇದು ಸರಿಯಾಗಿ ಹೇಳ್ಬಾರ್ದ? ಏನೇನು ಭಯ ಪಡ್ಬೇಡ. 10 minutes later. ಅಮ್ಮ ನನಗೆ ನಮ್ಮ ಇಲ್ವಾ ಸಿಹಿ ಇದ ಮೈ ಒರೆಸ್ಕೊ, ಬಿಸಿಲು ಒಣಗಿಸ್ಕೊ. ಇವತ್ತು ಬೆಳ್ಳಿ ಗದೆ ಗೆದ್ದು ಬಂದಿದ್ದೀನಿ. ಅಯ್ಯೋ ನನ್ನ ಮಗನೇ, ಹುಟ್ಟಿ ಯಾವನ್ನ ಒಂದು ಗೆದ್ದರೆ ಏನು ಅಭ್ಯಾಸ? ಆ ಅಣ್ಣ ಇಲ್ಲಾರು ಮತ್ತೆ ಬಂದಿದ್ವಿ. ಈ ಆಸೆನೆಲ್ಲ ನಾವೇ ಅನುಭವಿಸ್ಬೇಕಾಗಿತ್ತಲ್ಲೋ. ಸರಿ, ಅದಕ್ಕೆ ನನ್ನಲ್ಲಿ ಏನ್ ಮಾಡ್ಬೇಕು ಅಂತೀಯಾ? ಏನ್ ಮಾಡ್ಬೇಕು ಅಂತೀಯಾ? ಬಾಯ್ ಚಿನ್ನಮ್ಮ, ಬಾಯ್. ಅವನೇ ಏ ವಡ್ಡಿ ಬಂದ ಹಿಂದೆ ಮುಂದೆ ನೋಡಿದ್ರೆ ಸರಿಯಾದ ಬೇಕು. ಆಗ ಅಣ್ಣಯ್ಯ ಏನು ಇಡ್ಲಿ ಬೇಕಾ ನಿಂಗೆ? ಇಡ್ಲಿ ಬೇಕಾ? ಬಾ ಇಲ್ಲ ಬಾ. ಇಲ್ಲಿ 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 ಓಡ್ಬಾ 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 ಬಾರ ಬಂಗಾರ. ಇದು ಓಪನ್ ಮಾಡೋನು. ಇಡ್ಲಿ ಎಷ್ಟು ಚಿನ್ನಮ್ಮ ಬಾ, ಹೊಡೆತೀನಿ ಬಾ. ಹೊಡ್ಬಾ, ಹೊಡೆತೀನಿ ಬಾ ಚಿನ್ನಮ್ಮ. ನನ್ನ ತಟ್ಟೆ ಕೊಡು. ಸಿಹಿಮಾ ತೋ ಇಡ್ಲಿ ವಡೆ ಸಾಂಬಾರು.